ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಜಮಿಯಾ ಮಸೀದಿ ವ್ಯಾಪ್ತಿಯ ವಕ್ಫ್ ಆಸ್ತಿ ರಕ್ಷಣೆಗೆ ಚಿಂತಕ ಮುಸ್ಲಿಂ ಸಮುದಾಯ ಮನವಿ. ಮಜ್ಲಿಸೆ ಮುಂತಜಿಮ್ ಸಮಿತಿ ಅಧ್ಯಕ್ಷ ಕಾರ್ಯದರ್ಶಿ ವಿರುದ್ಧ ಅನುಮಾನ, ತನಿಖೆಗೆ ಪ್ರಮುಖರ ಒತ್ತಾಯ. ಇಂದ್ರೋಡಿ ಮನೆ ಕುಡುಗುಂಜಿ ರಸ್ತೆ ಅಭಿವೃದ್ಧಿಗೆ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟ ಆಗ್ರಹ. ಮಾಜಿ ಶಾಸಕ ಹರತಾಳು, ಹಾಲಿ ಶಾಸಕ ಬೇಳೂರು ವಿರುದ್ಧ ರಾಮಣ್ಣ ಮಂಜಪ್ಪ ಆಕ್ರೋಶ. ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಚುನಾವಣಾ ಕಣದಲ್ಲಿ ಎಂ ನಾಗರಾಜ್ ಗುರು ಎಸ್ಎಲ್ಎಂ ಟೀಮ್ ಮತ ನೀಡಿ ಗೆಲ್ಲಿಸಿ ಪಾರದರ್ಶಕ ಆಡಳಿತ ಜೊತೆ ಸದಸ್ಯರ ಹಿತ ಕಾಯುವ ಭರವಸೆ ನೀಡಿದ ಪ್ರಮುಖರು. ಎಲ್ಬಿ ಕಾಲೇಜಿನಲ್ಲಿ ಮಾರ್ಚ್ 9 ಮತ್ತು 10ರಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ಕಾರ್ಯಾಗಾರ. ಮಾಹಿತಿ ನೀಡಿದ ಜಯಂತ್ ಡಾಕ್ಟರ್ ಲಕ್ಷ್ಮೇಶ್. ನಾಳೆ ಶಿವಾಜಿ ಜಯಂತಿ, ಹಿಂದೂ ಸಾಮ್ರಾಜ್ಯೋತ್ಸವ, ಸಂಪನ್ನಗೊಂಡ ಬೈಕ್ ರ್ಯಾಲಿ. ಈಗ ಸುದ್ದಿಯ ವಿವರ. ಸಾಗರದ ಜಾಮಿಯಾ ಮಸೀದಿ ಮತ್ತು ಮಜ್ಲಿಸೆ ಎ ಮುಂತಜೀಮಾ ಮುಸ್ಲಿಮೀನ್ ಸಮಿತಿ ವಕ್ಫ್ ಬೋರ್ಡ್ ನಿಯಮ ಮೀರಿ ವರ್ತಿಸುತ್ತಿದ್ದು ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ. ಕೂಡಲೇ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿ ಗುರುವಾರ ನಗರದ ಮುಸ್ಲಿಂ ಸಮುದಾಯದ ಸದಸ್ಯರು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತೌಫಿಕ್ ಅಹ್ಮದ್, ಮಸೂದ್ ಅಹ್ಮದ್, ಜಮೀರ್ ಅಹ್ಮದ್ ಖಾನ್, ಮುದಸ್ಸೀರ್ ಅಹ್ಮದ್ ಖಾನ್, ಸೈಯದ್ ಜುಲ್ಫಿ, ತಾಹಿರ್ ಅಹ್ಮದ್, ಶಾಬಾಸ್ ಅಹ್ಮದ್, ಅನೀಸ್ ಅಹ್ಮದ್ ಖಾನ್, ಫರ್ಮಾನುಲ್ಲಾ ಖಾನ್, ಅಸಾದ್, ನಜೀಮ್, ಜೀಶಾನ್, ಅಜ್ಮಲ್ ಅಲಿ ಖಾನ್, ಆಸಿಫ್ ಅಹ್ಮದ್, ಸಲೀಂ, ಬಿಲಾಲ್ ಅಹ್ಮದ್, ಜಬಿಯುಲ್ಲಾ, ಅಸಾದುಲ್ಲಾ, ನವೀದ್ ಅಹ್ಮದ್ ಇನ್ನಿತರರು ಹಾಜರಿದ್ದರು. ನಮಸ್ಕಾರ. ನಮ್ಮ ಜಾಮಿಯಾ ಮಸೀದಿ ಮತ್ತು ಅಲಯನ್ಸ್ ಪ್ರಾಪರ್ಟಿ ಮಜ್ಲಿಸೆ ಮುಂತಜಿಮಾ ಜಮಾಯತುಲ್ ಮುಸ್ಲಿಮೀನ್ ಕಮಿಟಿ ಅವರು ಈಗ ಅವರ ಅವಧಿ ಮುಗ್ದಿತ್ತು. ಅವರು ಹೋಗಿ ಈಗ 11 ತಿಂಗಳ ಕಾಲ ಅವಧಿಯನ್ನ ವಿಸ್ತರಣೆ ಮಾಡಿಕೊಂಡು ಬಂದಿದ್ದಾರೆ. ಈಗ ಈ ಸಾಗರದಲ್ಲಿ ಈಗ ನಮ್ಮ ಸಮುದಾಯದಲ್ಲೆಲ್ಲ ಹೂವಾಪುವ ಹಬ್ಬಿರೋದು ಏನಂದ್ರೆ, ಅವರು ಹೋಗಿ ಲಂಚ ಕೊಟ್ಟು ಈ ಅವಧಿಯನ್ನ ವಿಸ್ತರಣೆ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಈ ಹಿಂದೆ ನಮ್ಮ ಕಮಿಟಿಯ ಕಾರ್ಯದರ್ಶಿಯಾದ ಶ್ರೀ ಸೈಯದ್ ತಾಹಿರ್ ಅವರು 21/11/2025 ಶುಕ್ರವಾರದಂದು ಆಜಾದ್ ಮಸೀದಿಯಲ್ಲಿ ನಡೆದ ಜುಮ್ಮಾ ನಮಾಜಿನ ವೇಳೆ ಅವರ ಭಾಷಣ ಮಾಡಿದ್ರು. ಆ ಭಾಷಣದಲ್ಲಿ ಅವರೇ ಆಗಿ ಸ್ವತಃ ಹೇಳಿದ್ರು, ನಮ್ಮ ವಕ್ಫ್ ಬೋರ್ಡ್ ಅಲ್ಲಿ ಅಥವಾ ಯಾವುದೇ ಕೆಲಸ ಬರಲು ಅಧಿಕಾರಿಗಳಿಗೆ ದುಡ್ಡು ಕೊಟ್ಟಿ, ಅಂದರೆ ಲಂಚ ಕೊಟ್ಟಿ ಮಾಡಿಸ್ಕೊ ಬರ್ಬೇಕು, ಇಲ್ಲ ಅಂದ್ರೆ ಯಾವುದೇ ಕೆಲಸ ಆಗಲ್ಲ. ನಮ್ಮ ಶಿವಪ್ಪ ನಾಯಕ ಸರ್ಕಲಿನಲ್ಲಿರೋ LICಯ ಪಕ್ಕದ ಅದೊಂದು ಜಾಗ ಇವರು ರೋಡ್ ವಿಲ್ಡಿಂಗಿಗೆ ಮಾರಿದ್ರು. ಆ ದುಡ್ಡನ್ನ ಇವ್ರು ತರಕ್ಕೋಸ್ಕರ 5 ರಿಂದ 6 ಲಕ್ಷ ರೂಪಾಯಿ, ನಾವು 50 ಲಕ್ಷ ರೂಪಾಯಿ ರಿಲೀಸ್ ಮಾಡ್ಸಕ್ಕೋಸ್ಕರ 5 ರಿಂದ 6 ಲಕ್ಷ ರೂಪಾಯಿ ನಾವು ಲಂಚ ಕೊಟ್ಟಿದ್ವಿ ಅಂತ ಅವ್ರು ಸಾರ್ವಜನಿಕ ಹೇಳಿಕೆ ಕೊಟ್ಟಿದ್ರು. ಯಾವುದೇ ಕೆಲಸ ಮಾಡಿಸಲು ದುಡ್ಡಿಲ್ದೆ ಆಗಲ್ಲ ಅಲ್ಲಿ ಅಂತ ಹೇಳಿದ್ರು. ಆ ಕಾರಣದಿಂದ ಇವರು ಏನು 11 ತಿಂಗಳು ಯಾವುದೇ ಸಮಾಜದ ಒಂದು ಅಭಿಪ್ರಾಯ ಪಡೆಯದೆ, ನಮ್ಮ ಸಮಾಜದಲ್ಲಿ ಇರೋ ಇದ್ರ ಪ್ರಕಾರ ಅವರು ಅವಧಿ ವಿಸ್ತರಣೆ ಮಾಡ್ಬೇಕಂದ್ರೆ ಅವರು ಸಮಾಜದ ಅಭಿಪ್ರಾಯ ಪಡಬೇಕು. ವಕ್ಫ್ ಬೋರ್ಡ್ ಸದಸ್ಯ, ವಕ್ಫ್ ಬೋರ್ಡ್ ಇವ್ರು ಏನಿರ್ತಾರೆ ಅಧಿಕಾರಿಗಳು, ಅವ್ರು ಸಾಗರಕ್ಕೆ ಬಂದು ನಮ್ಮ ಮಸೀದಿಗೆ ಬಂದು ಇಲ್ಲೆಲ್ಲ ನಮ್ಮ ಸಮುದಾಯದ ಅವರೊಂದು ಅಭಿಪ್ರಾಯ ತಗೊಂಡು ಅದ್ ತದನಂತರ ಅವರು ವಿಸ್ತರಣೆ ಮಾಡ್ಕೊಡ್ಬೇಕು. ಇದೆಲ್ಲ ಏನು ನಡೆದಿದೆ, ಯಾರಿದ್ದು ಅಭಿಪ್ರಾಯನೂ ಪಡೆಯದೆ ಇವರು ಹೋಗಿ ಡೈರೆಕ್ಟ್ ಆಗಿ 11 ತಿಂಗಳ ಅವಧಿಯನ್ನು ವಿಸ್ತರಣೆ ಮಾಡ್ಕೊಂಡು ಬಂದಿದ್ದಾರೆ. ಇವರು ಲಂಚ ಕೊಟ್ಟು, ದೊಡ್ಡ ಮೊತ್ತವನ್ನು ಲಂಚ ಕೊಟ್ಟು ಮಾಡ್ಕೊ ಬಂದಿದ್ದಾರೆ ಅಂತ ನಮಗೆ ಇದು. ಮತ್ತೆ ಇವ್ರು ಬಂದು 3.5 ವರ್ಷ ಆಗ್ತಾ ಬಂತು. ನಮ್ಮ ಮಸೀದಿಗೆ 3 ವರ್ಷದಿಂದ ಇವ್ರು ಬಂದ ಮೇಲೆ ಏನು ರಂಜಾನ್ ತಿಂಗಳಲ್ಲಿ ದೇಣಿಗೆ ಅಂತ ನಾವು ಎಲ್ಲ ಸಮುದಾಯದವರು ಕೊಡ್ತೀವಿ. ಆ ದೇಣಿಗೆ ಹಣ ಮತ್ತೆ ನಮ್ಮ ಮಸೀದಿಗೆ ಪ್ರತಿ ತಿಂಗಳು ಸಂಕೀರ್ಣದ ಬಾಡಿಗೆ ಹಣ ಒಂದು ದೊಡ್ಡ ಮೊತ್ತವನ್ನು ಬಾಡಿಗೆ ಬರುತ್ತೆ. ಆಮೇಲೆ ಗೋಲಕ್ ಡಬ್ಬ ಅಂತ ಇರುತ್ತೆ, ಪ್ರತಿ ಜುಮ್ಮಾ ಎಲ್ಲಾ ಮಸೀದಿಗಳಲ್ಲಿ ಇರುತ್ತೆ. ಆ ಗೋಲಕ್ ಡಬ್ಬದ ಹಣ ಮತ್ತೆ ಇಂಥ ಸುಮಾರು ದೇಣಿಗೆ ಹಣವನ್ನ ನಮ್ಮ ಮಸೀದಿಗೆ ಬರ್ತಾನೆ ಇರ್ತವೆ. ಅದೇ ಯಾವುದೇ ತರ ಆದ ಅವರು ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ಅವ್ರದ್ದೇ ಕಮಿಟಿದು ಅವ್ರು ಪ್ರತಿ ತಿಂಗಳು ನೋಟಿಸ್ ಬೋರ್ಡ್ ಅಲ್ಲಿ ಲೆಕ್ಕಾಚಾರವನ್ನ ಹಾಕ್ಬೇಕು. ಅದೇ ಇವ್ರು ಬಂದಾಗಿಂದ 3.5 ವರ್ಷ ಆಗ್ತಾ ಬಂತು. ಯಾವುದೇ ತರಹದ ಲೆಕ್ಕಾಚಾರ ಇಲ್ಲ, ಯಾವುದೇ ತರಹದ ದುಡ್ಡಿನ ಇದಿಲ್ಲ. ಮತ್ತೆ ಎಲ್ಲಾ ದುಡ್ಡನ್ನು ಅವ್ರು ಬ್ಯಾಂಕ್ ಥ್ರೂ ಅಲ್ಲಿ ಅವರು ಎಲ್ಲ ಅಷ್ಟೇ ಮಾಡ್ಬೇಕು ವ್ಯವಹಾರ. ಆದ್ರೆ ಇವರೆಲ್ಲ ಕ್ಯಾಶ್ ಅಲ್ಲಿ ಮಾಡಿರ್ತಾರೆ ಅಂತ ನಾವು ಕಮಿಟಿ ಒಳಗವರೇ ಹೇಳಿದ್ದಾರೆ ಸದಸ್ಯರು. ಮತ್ತೆ ಯಾವುದೇ ಲೆಕ್ಕಾಚಾರನೂ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಈ ದಿನ AC ಅವರಿಗೆ ಬಂದು ಮನವಿ ಮಾಡಕ್ ಬಂದಿದ್ದೀವಿ. ಮೊದಲನೇದು, ಇವ್ರ ಅವಧಿ ಏನು ಇವ್ರು ವಿಸ್ತರಣೆ ಮಾಡ್ಕೊಂಡು ಬಂದಿದ್ದಾರೆ ಅನಧಿಕೃತ, ಅದನ್ನ ಫಸ್ಟ್ ವಜಾಗೊಳಿಸ್ಬೇಕು. ಆಮೇಲೆ ಕೇರ್ ಟೇಕರ್ ಆಗಿ ಅಡ್ಮಿನಿಸ್ಟ್ರೇಟರ್ಗೆ ಕೂರಿಸಿ
ಹೊಸ ಕಮಿಟಿ ರಚನೆ ಮಾಡಕ್ಕೆ ಕಾನೂನಿನ ಪ್ರಕಾರ ಏನು ಕರೆಸಿ ನಮ್ದು ಜನರಲ್ ಬಾಡಿ ಮೀಟಿಂಗ್ ಕರೆಸಿ ಸಾಮಾನ್ಯ ಸಭೆ ಕರೆಸಿ ಅದ್ರಲ್ಲಿ ಒಂದು ಹೊಸ ಕಮಿಟಿ ರಚನೆ ಆಗ್ಬೇಕು. ಮತ್ತೆ ಇವರು ಏನು ಈ ಮೂರುವರೆ ವರ್ಷದ ಇವ್ರದ್ದೇನು ದುಡ್ಡಿನ ಲೆಕ್ಕಾಚಾರ ಇದೆ ಎಲ್ಲ ಸರ್ಕಾರ ₹1 ಲೆಕ್ಕಾಚಾರವನ್ನ ತಗೋಬೇಕು ಇವ್ರ ಹತ್ರ. ಸುಮಾರು ದುಡ್ಡು ಇವರು ಅವ್ಯವಹಾರ ಮಾಡಿದ್ದಾರೆ ಅಂತ ನಮ್ಗೆಲ್ಲರಿಗೂ ಒಂದು ಸಂಶಯ ಇದೆ. ಯಾಕಂದ್ರೆ ಮೂರು ಲೆಕ್ಕಾಚಾರ ತಗೊಂಡು ಇವ್ರದ್ದು ಕಮಿಟಿ ರಚನೆ ಇದು ವಜಾಗೊಳಿಸ್ಬೇಕು ಅಂತ ನಮ್ಮ ಕಾರ್ಯದರ್ಶಿಯಾದ ಶ್ರೀ ಸೈಯದ್ ತಾಹಿರ್ ಅವರು 21/11/2025 ಏನು ಒಂದು ಹೇಳಿಕೆ ಕೊಟ್ಟಿದ್ರು. ಅದ್ರಲ್ಲಿ ಇವರು ಅಧಿಕಾರಿಗಳಿಗೆ ನಾವು ಕೊಟ್ಟಿದೀವಿ ಹಣ ಅಂತ ಬಹಿರಂಗವಾಗಿ ಎಲ್ಲರ ಮುಂದೆ ಹೇಳಿದ್ರು. ವಿಡಿಯೋನು ಇದೆ. ಅವರು ಯಾವ ಅಧಿಕಾರಿಗಳಿಗೆ ಕೊಟ್ಟಿದ್ರು, ಎಂತಕ್ಕೋಸ್ಕರ ಕೊಟ್ಟಿದ್ರು ಅದು ಸ್ವಲ್ಪ ಅವರು ವಿವರವಾಗಿ ಹೇಳ್ಬೇಕು. ಅಥವಾ ಮಾನ್ಯ AC ಆಫೀಸರ್ ಅವರು AC ಅವರು ಕೇಳ್ಬೇಕು, ಅವ್ರ ಹತ್ರ ಸರ್ಕಾರದವ್ರು ಕೇಳ್ಬೇಕು. ಆಮೇಲೆ ಈ ಮನವಿಯನ್ನು ನಾವು ಇವತ್ತಿನಿಂದ 15 ದಿನ ನಾವು ಕಾಲಮಿತಿಯನ್ನು ಕೊಡ್ತಾ ಇದ್ದೀವಿ. 15 ದಿನದೊಳಗೆ ಇದ್ರದ್ದು ಏನ್ ಪರಿಹಾರ ಬಗೆಹರಿಸಿಲ್ಲ ಅಂದ್ರೆ ನಾವು ದೊಡ್ಡ ಹೋರಾಟವನ್ನು, ಉಗ್ರ ಹೋರಾಟವನ್ನು ಆಜಾದ್ ಮಸೀದಿಯ ಮುಂದ್ಗಡೆ ನಾವು ದೊಡ್ಡ ಪ್ರತಿಭಟನೆಯನ್ನು, ಸತ್ಯಾಗ್ರಹವನ್ನು, ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಕೂರಲು ನಾವು ತೀರ್ಮಾನಿಸಿದ್ದೇವೆ. ಆದುದರಿಂದ ತಾವುಗಳು 15 ದಿನದ ಒಳಗೆ ಇದರ ಸಮಸ್ಯೆಯನ್ನು ಸಾಗರ ತಾಲೂಕಿನ ಬಾರಂಗಿ ಹೋಬಳಿಯ ಇಂದ್ರೋಡಿ ಮನೆ ಶಾಲೆಯಿಂದ ಕುಡುಗುಂಜಿಯವರೆಗೆ 10 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ನಡೆಸುವಂತೆ ಒತ್ತಾಯಿಸಿ ಗುರುವಾರ ಕರ್ನಾಟಕ ರಾಜ್ಯ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಒಕ್ಕೂಟದ ಜಿಲ್ಲಾ ಸಂಚಾಲಕ ರಾಮಣ್ಣ ಹಸಲಾರು, ಸಂಯುಕ್ತ ರೈತ ಸಂಘದ ಅಧ್ಯಕ್ಷ MB ಮಂಜಪ್ಪ ಮಾತನಾಡಿದರು. ಪ್ರತಿಭಟನೆಯಲ್ಲಿ ದೇವು ಆಲಳ್ಳಿ, ನಾಗರಾಜ್, ಲಕ್ಷ್ಮಮ್ಮ ಹಿರೇಮನೆ, ಗಣೇಶ್, ಶಿಲ್ಪಾ ಈಶ್ವರಪ್ಪ ಇನ್ನಿತರರು ಹಾಜರಿದ್ದರು. ತಿಮ್ಮಪ್ಪನವರ ಆಡಳಿತದಲ್ಲಿದ್ದಾಗ ಅವರು ಕುಡುಗುಂಜಿ ರಸ್ತೆಯನ್ನ ಫಾರೆಸ್ಟ್ನರಿಗೆಲ್ಲ ಹೇಳಿ ರಸ್ತೆ ಮಾಡಿ ನಮ್ಮ ಬೇಡಿಕೆಗಳಿಗೆ ಈಡೇರಿಸಿಕೊಟ್ಟಿದ್ರು. ಮತ್ತು ಕಾಂಕ್ರೀಟ್ ಇದು ಡೆಲ್ಲಿ ರಸ್ತೆ ಆಗಿತ್ತು. ಅದಕ್ಕೆ ಏನಾಗಿತ್ತು ಅಂತ ಹೇಳಿದ್ರೆ ಕಾಗೋಡು ತಿಮ್ಮಪ್ಪನವರು 2,60,00,000 ರೂಪಾಯಿಯನ್ನ KPC ಅಕೋರಿ ಲ್ಯಾಂಡಿಗೆ ಸುಂಕುದ ಮನೆ ಎರ್ಕೊಂಡು ಇನ್ನಿವರೆಗೆ ರಸ್ತೆ ಮಾಡಿಕೊಡುವಾಗ ನಮ್ಮ ರಸ್ತೆಯನ್ನ ಪೂರ್ಣ ಜಟ್ಟು ಮೆದ್ದು ಹಾಳಾಗಿ ಹೋದಾಗ ಸುಮಾರು 5 ಜನ ಕಾಲು ಕೈ ಹಣೆಯನ್ನೆಲ್ಲ ಹೊಡ್ಕೊಂಡು ಇದು ಅನಾಹುತ ನಡೆಸಿದ್ದಾರೆ. ಇದ್ರ ತನ್ಮಧ್ಯದಲ್ಲಿ ಏನಾಗಿದೆ ಅಂದ್ರೆ ಹಾಲಪ್ಪನವರು ಆಡಳಿತದಲ್ಲಿ ಬಂದಾಗ ಅವರು ಚುನಾವಣೆ ಸೋಲುವ ಸಮಯದಲ್ಲಿ ಬುದ್ಧಿ ಪೂಜೆ ಮಾಡಿ ಮನೆಗೆ ಹೋದ್ರು. ಈಗ ನಮ್ಮವರೆಲ್ಲ ಹೋಗಿ ಬೇಳೂರು ಗೋಪಾಲಕೃಷ್ಣ ಅವ್ರ ಹತ್ರ ಹೋಗಿ ಮಾತಾಡಿದರೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಮಗೆ ಈ ಸರಿ ನೀವು ಈಗ ಬಂದ್ಬಿಟ್ಟಿದ್ರಿ, ಈಗ ರಸ್ತೆಗೆ ದುಡ್ಡಿಲ್ಲ, ಮುಂದಿನ ವರ್ಷ ಅಥವಾ ಆ ಮುಂದಿನ ವರ್ಷ ಮಾಡಿಕೊಡ್ತೀನಿ ಅಂತ ಹೇಳೋದನ್ನ ಅವರು ಹೇಳಿ ನಮಗೆ ತಥಾಪಿಸಿದ್ದಾರೆ. ಅಲ್ಲಿ ಆದಿವಾಸಿಗಳು, ಈಡಿಗ ಸಮಾಜರು, ಬ್ರಾಹ್ಮಣರು, ಇನ್ನು ತಮಿಳುನಾಡಿನರು, ಅನೇಕ ಗೊಂಡ ಸಮುದಾಯದವರು, ಅನೇಕ ಜನಗಳಿದ್ರು ಕೂಡ ಯಾವುದೇ ರಸ್ತೆ ಆಗಿಲ್ಲ. ಬಿದ್ದು ಮಂಡೆ ಮಗ ಹೊಡ್ಕೊಂಡು ಹೋಗೋಂಥದ್ದು. ಅವರಿಗೆ ಹಿನ್ನೆ ಸುಂಕದ ಮನೆ ಮೇಲೆ ಹೋಗೋಂಥ ರಸ್ತೆಗಳು ಅಲ್ಲಿ ಗುಡ್ಡ ಹತ್ತಕ್ಕಾಗೋದಿಲ್ಲ. ಕುಡುಗುಂಜಿ ಮಾರ್ಗದಲ್ಲಿ ಸುಂಕದ ಮನೆಯಲ್ಲ ಓಡಾಡಬೇಕಾಗತ್ತೆ. ಅವರಿಗೆ ಬಿದ್ದು ಮಂಡೆ ಹೊಡ್ಕೊಂಡು ಹೋದ್ರೆ ಆಸ್ಪತ್ರೆಗೆ ಹೋಗ್ಬೇಕು. ತಿಂಗಳಗಟ್ಟಲೆ ಒಬ್ಬರ ತೊಡೆನೆಲ್ಲ ಮುರಿದು ಹಣೆಯೆಲ್ಲ ಹೊಡೆದು ಬಹಳ ಓಡಾಡಕ್ಕಾಗದಿಂದ ಹಸ್ಕೇಲಿದ್ದಾರೆ. ಇಂಥ ಕಷ್ಟದಲ್ಲಿ ಗೋಪಾಲಕೃಷ್ಣ ಅವರಿಗೆ ಹೇಳಿದ್ರೆ ಅವರು ನಿರ್ಲಕ್ಷ್ಯ ಮಾಡಿ ಹಾಲಪ್ಪ ಬುದ್ಧಿ ಪೂಜೆ ಮಾಡಿ ನನ್ನ ಒಂದು ಮಾನಸಿಕವಾಗಿ ನಮಗೆ ಈ ವರ್ಷ ಆಗಲ್ಲ, ಮುಂದಿನ ವರ್ಷಕ್ಕಾಗಲ್ಲ ಅಂತ ಹೇಳಿದ್ರಿಂದ ನಾವು ಇವತ್ತು ಮನವಿ ಮಾಡ್ತಿರೋದು ಮುಖ್ಯಮಂತ್ರಿ ಅವರಿಗೆ. ನಾವು ಈ ಮನವಿಯನ್ನು ಮಾಡ್ತೀವಿ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥದ್ದು ಇಲ್ಲ, ದುಡ್ಡಿದೆ. ಆದಿವಾಸಿಗಳಿಗೆ ದುಡ್ಡಿದೆ, ಎಲ್ಲಿ ಹೋದ್ರು ಕೆಲಸ ಜಯ ಆಗುತ್ತೆ ಅನ್ನೋದು ಗೊತ್ತಿದೆ. 45 ಮನೆ ಕುಡುಗುಂಜಿ ಒಳಗಿದ್ದಾವೆ, ಕೊಟ್ಟು ತೋಟಿಲು ಸುತ್ತಮುತ್ತ ಹಳ್ಳಿಗಳಿದ್ದಾವೆ. ಅವ್ರಿಗೆಲ್ಲ ಓಡಾಡುವಂಥ ದಾರಿಗಳಾಗಿದೆ. ಇಂಥ ದಾರಿಗಳಿಗೆ ನಿರ್ಲಕ್ಷ್ಯ ಮಾಡ್ತಿರೋದ್ರಿಂದ ನಮಗೆ ತುಂಬ ಬೇಜಾರಾಗಿದೆ. ಆದ್ದರಿಂದ ನಮಗೆ ಕೂಡಲೇ ರಸ್ತೆ ಆಗಬೇಕು. 15 ದಿನದ ಒಳಗಡೆ ಅಲ್ಲಿ ಡೆಲ್ಲಿ ರಸ್ತೆ ಅಂದರೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಏಷ್ಯಾಪ್ತ ಮುಂದುಗಡೆಗೆ ನಾವು ಇವತ್ತು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಇದನ್ನು ಹಿಂದೆ ಬಿಡುವುದಿಲ್ಲ. ನಂದೇ ಊರು ಆಗಿರೋದ್ರಿಂದ ಅಲ್ಲಿ ಒಬ್ಬನೇ ನಾನು ಅಂದರೆ ಇಡೀ ಊರನ್ನೆಲ್ಲ ಸೇರಿಸ್ಕೊಂಡು ನಾನು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಬಿಡದೆ ಮಾಡ್ತೀನಿ. 15 ದಿನದೊಳಗೆ ಗೋಪಾಲಕೃಷ್ಣ ಆದರೂ ಕೂಡ ಯಾರೇ ಆಗಲಿ ಸರ್ಕಾರದ ಜಿಲ್ಲೆ ಅಲ್ಲಿ ಇಳಿಬೇಕು, ಕೆಲಸ ಶುರು ಆಗಬೇಕು. ನಮ್ಮ ಮರಣ ಆಗುವಂಥದ್ದನ್ನು ಈಗಿನ ಹಾಲಿ MLAಗಳು ತಕ್ಷಣ ನಿಲ್ಲಿಸಬೇಕು, ರಸ್ತೆ ಮಾಡಿಕೊಡ್ಬೇಕು. ಶಾಸಕರಾಗಬಹುದು, ಬಡ್ಜೆಟ್ ಅನ್ನ ಘೋಷಣೆ ಮಾಡದೆ ಗುದ್ಲಿ ಪೂಜೆ ಏನಾದ್ರು ಮುಂದಿನಿಂದ ಮಾಡಿದ್ರೆ ನಾವು ಬುಡಕಟ್ಟು ಜನಾಂಗ, ರೈತ ಜನಾಂಗ ಅದೇ ಗುದ್ಲಿನ ಅದೇ ಮಾಜಿ ಅದೇ ಹಾಲಿ ಅವ್ರಿಗೆ ತಗೋಬೇಕಾಗತ್ತೆ ಅಂತ ಒಂದು ಎಚ್ಚರಿಕೆ ಮಾಡ್ತೇವೆ. ಈ ಹಾತಾಳ್ ಹಾಲಪ್ಪನವರು ಕಾಗೋಡು ತಿಮ್ಮಪ್ಪನವ್ರು ಮಾಡಿರೋ ಒಂದು ರಸ್ತೆಗೆ ಪುನಃ
ಚುನಾವಣೆ ಸಂದರ್ಭದಲ್ಲಿ ಬುದ್ಧಿ ಪೂಜೆ ಮಾಡ್ಬೇಕಾರೆ ಇಂಥ ಮುಗ್ಧ ಜನರಿಗೆ ನಾನು ಹಣ ಇಟ್ಟಿನಿ ಅಥವಾ ಅಪ್ರೂವ್ ತಂದಿನಿ ಅಂತ ಬುದ್ಧಿ ಪೂಜೆ ಮಾಡ್ಬೇಕಾ? ಸುಮ್ನೆ ಚುನಾವಣೆ ಹತ್ರ ಬಂದಲ್ಲಿ ಹೋಗೋದು, ಬುದ್ಧಿ ಪೂಜೆ ಮಾಡೋದು, ಇವರಿಗೆಲ್ಲ ಓಟನ್ನ ಕಬಳಿಸಕ್ಕೋಸ್ಕರ ಈ 420 ವ್ಯವಹಾರ ಮಾಡುವಂತ ಹಾಲಿ ಮತ್ತೆ ಮಾಜಿ ಶಾಸಕರುಗಳಿಗೆ ನಾವು ಮುಂದಿನ ದಿನ ಗೆರವು ಹಾಕೋದಂತೂ ಖಂಡಿತ ಅಂತ ಹೇಳಿ ನಮ್ಮ ರೈತ ಸಂಘ ಅತಿ ಹೆಚ್ಚಾಗಿ ಜಾಗೃತಿಯಿಂದ ಮಾತಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಗರ ಮಾರಿಕಾಂಬಾದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ ಮಾರ್ಚ್ 8ರಂದು ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ ತಂಡಕ್ಕೆ ಮತ ನೀಡುವ ಮೂಲಕ ದೇವಸ್ಥಾನದಲ್ಲಿ ಪಾರದರ್ಶಕ ಆಡಳಿತ ತರಲು ಸಹಕಾರ ನೀಡಬೇಕು ಎಂದು ಮಾರಿಕಾಂಬಾ ದೇವಸ್ಥಾನಗಳ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಎಂ ನಾಗರಾಜ್ ಮನವಿ ಮಾಡಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಮಿತಿ ಗೌರವಾಧ್ಯಕ್ಷ ಎಸ್ಎಲ್ ಮಂಜುನಾಥ್ ಹಾಗೂ ಸಮಿತಿ ಕಾರ್ಯದರ್ಶಿ ಡಿಶ್ಗುರು ಮಾತನಾಡಿದರು. ಗೋಷ್ಠಿಯಲ್ಲಿ ಶಂಕರ ಅಳ್ವಿಕೋಡಿ, ಎಲ್ ಚಂದ್ರಪ್ಪ, ಚಂದ್ರಕಾಂತ್, ಗೋಪಾಲ್, ಪ್ರಕಾಶ್ ಎಮ್ಮನ್, ಶಿವಪ್ಪ, ವಸಂತ್ ಕುಮಾರ್, ಸುಧೀಂದ್ರ ಡಿಎಸ್, ರಾಘವೇಂದ್ರ, ಮಹೇಶ್, ಪ್ರಶಾಂತ್ ಕುಮಾರ್, ಪೂರ್ಣಿಮಾ, ಸುರೇಶ್, ಮಂಜುನಾಥ್, ಗಣಪತಿ, ನಾಗರಾಜ್ ಇನ್ನಿತರರು ಹಾಜರಿದ್ದರು. ಈಗ ಗುರುವಾರ ಹೇಳಿದಾಗೆ ಚುನಾವಣೆ ಪ್ರಕ್ರಿಯೆ ಒಂದ್ ಕಡೆ ಆಗಿದೆ. ಬಹಳಷ್ಟು ದಿನಗಳ ಹೋರಾಟ, ನಿರಂತರ ಹೋರಾಟದಿಂದ ಚುನಾವಣೆಗೆ ನಡೀಲಿಕ್ಕೆ ಒಂದು ತಯಾರಿಯನ್ನ ನಾವು ಕೂಡ ಮಾಡ್ಕೊಂಡಿದ್ವಿ. ಚುನಾವಣೆ ಆಗ್ಬೇಕು ಅನ್ನೋದು ಎಲ್ಲರ ಆಶಯ ಅಂತ ಇತ್ತು. ಅದೇ ರೀತಿಯಾಗಿ ಚುನಾವಣೆ ಆಯ್ತು. ಜಾತ್ರೆ ಸಂದರ್ಭದಲ್ಲಿ ಹಿಂದೆ ಆಗ್ಬೇಕಿತ್ತು, ಮತ್ತೆ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಜಾತ್ರೆ ಸಂದರ್ಭದಿಂದ ಮತ್ತೆ ಮುಂದಾಕಿದ್ರು. 3 ತಿಂಗಳು ಚುನಾವಣೆಯನ್ನ ಮುಂದಾಕಿದ್ರು. ಮತ್ತೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತಾನೂ ಗೊತ್ತಿಲ್ಲ. ಆದ್ರೂ ಕೂಡ ನಾವು ಜಾತ್ರೆ, ಊರಿನ ಜಾತ್ರೆ ಆಗಿರೋದ್ರಿಂದ ಮತ್ತೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು, ಜಾತ್ರೆಗೆ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಕೂಡ ಅದಕ್ಕೆ ಎಲ್ಲರೂ ಒಪ್ಕೊಂಡು ಮತ್ತೆ ಯಾವುದೇ ಅದಕ್ಕೆ ಅಬ್ಜೆಕ್ಷನ್ ಹಾಕದೆ ಈಗ ನಾಡ್ದು 8ನೇ ತಾರೀಕು ಚುನಾವಣೆಗೆ ಹೊರಟಿದೀವಿ. ನಾವು ಹಿಂದೆ ಕೂಡ ಹೇಳಿದ್ವಿ, ಯಾಕಂದ್ರೆ ಜಾತ್ರೆ ನಾವು ಏನು ಉದ್ದೇಶ ಇತ್ತು ಅಂದ್ರೆ ಅದೇ ಯಾವ ರೀತಿಯಾಗಿ ನಾವು ಒಂದು ಕಾನೂನಾತ್ಮಕವಾಗಿ ಆಗ್ಬೇಕು, ಒಂದು ರಿಜಿಸ್ಟರ್ ಆಗ್ಬೇಕು ಅನ್ನೋದು ಕೂಡ ಇತ್ತು. ಅದನ್ನ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ವಿ. ನಾವು ಈ ಇದ್ರಲ್ಲಿ ಕೂಡ ಎಲ್ಲ ಅದನ್ನ ನಮ್ಮ ಏನ್ ಮಾಡ್ಬೋದು, ನಾವು ಏನ್ ಮಾಡ್ತೀವಿ ಅನ್ನೋದು ಕೂಡ ಇದ್ರಲ್ಲೆಲ್ಲ ಬ್ಯಾಲೆಟ್ ಅಲ್ಲಿ ಹಾಕಿದೀವಿ. ಯಾಕಂದ್ರೆ ಬಹಳಷ್ಟು ಇರೋದ್ರಿಂದ ಹೇಳ್ತಾ ಹೋದ್ರೆ ತೊಂದರೆ ಆಗತ್ತೆ. ಕೆಲವೊಂದು ಹೇಳ್ಬೋದು, ಯಾಕಂದ್ರೆ ಈ ಸರಿ ನಾವು ಜಾತ್ರೆಯಲ್ಲಿ ನೀವು ನೋಡಿದ್ರಿ, ಈ ಸರಿ ಜಾತ್ರೆಯಲ್ಲಿ ನಮ್ಮ ಮೆಂಬರ್ಗಳಿಗೆ, ನಮ್ಮ 422 ಜನ ಇರೋ ಮೆಂಬರ್ಗಳಿಗೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಆಗ್ಲಿಲ್ಲ. ಈ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಯ್ತು. ಆ ರೀತಿ ಆಗ್ಬಾರ್ದು ಮುಂದಿನ ದಿನಗಳಲ್ಲಿ. ಅದನ್ನೂ ಸರಿ ಮಾಡುವಂತ ಕೆಲಸವನ್ನು ಮೊದಲೇದಾಗಿ ಮಾಡ್ಬೇಕು. ಹಾಗೆ ಈ ಸರಿ ಜಾತ್ರೆ ಒಳಗೆ ಬಂದಿರತಕ್ಕಂಥದ್ದು ಹಣವನ್ನ ದುಂದು ವೆಚ್ಚಗಳು ಬಹಳ ಆಗಿದೆ ಈ ಸರಿ. ಅದಕ್ಕೂ ಕೂಡ ಕಡಿವಾಣ ಹಾಕುವಂತ ಕೆಲಸಗಳಾಗ್ಬೇಕು. ಯಾಕಂದ್ರೆ ಜಾತ್ರೆ ಮೆಂಬರ್ ಅಲ್ಲಿರ್ತಕ್ಕಂಥ ಸಮಿತಿಯವರೇ ಮಾಡ್ಬೇಕು. 400 ಮೆಂಬರ್ಗಳೇ ಆದಷ್ಟು ಒಳಗೊಂಡಲ್ಲಿ ಆಗ್ಬೇಕು ಅನ್ನೋದು ನಮ್ದು ಕೂಡ ಆಶಯ ಇದೆ. ಯಾಕಂದ್ರೆ ಯಾರೋ ಬಂದು ಎಲ್ಲೋ ಬಂದು ಆ ಜಾತ್ರೆಗಳನ್ನ ಮಾಡಿ ದಿಕ್ತಪ್ಪಿಸುವಂತ ಕೆಲಸ ಆಗ್ಬಾರ್ದು ಅನ್ನೋದು ಕೂಡ ನಮ್ಗೆಲ್ಲರ ಈ ಆಶಯ ಇದೆ ಸಾಗರದ. ಈ ಸರಿ ಕೂಡ ಅದು ಬಹಳ ಕಷ್ಟ ಆಯ್ತು. ಈ ಸರಿ ಜಾತ್ರೆಗೆ ನಾವು ನೋಡಿದೀವಿ, ಆದಾಯ ಬಹಳ ಬಂದ್ರು ಕೂಡ ಖರ್ಚು ವೆಚ್ಚಗಳು ಕೂಡ ಬಹಳಷ್ಟು ಆಗಿದೆ. ಹಾಗಾಗಿ ಅದನ್ನ ನಾವು ಭಕ್ತರ ಹಣವನ್ನ ದುರುಪಯೋಗ ಆಗದ ರೀತಿಯಲ್ಲಿ ನಾವು ತಡೆಗಟ್ಟುವಂತ ಕೆಲಸವನ್ನ ಮೊದಲೇದಾಗಿ ಮಾಡ್ಬೇಕು. ಅದನ್ನ ನಾವು ಹಿಂದಿನ ಹೇಳ್ತಾ ಬಂದಿದ್ದೀವಿ. ಆದಷ್ಟು ಕಂಪ್ಯೂಟರ್ಕರಣ ಮಾಡಿ ಎಲ್ಲದನ್ನು ಕೂಡ ಯಾವುದು ನಿಮ್ಗೆ ಪ್ರತಿಯೊಂದು ಅಲ್ಲಿ ರಸೀಟ್ಗಳು ಇರ್ಬೋದು, ಮತ್ತೊಂದನ್ನ ನಾವು ದಿನ ಈಗ ಧರ್ಮಸ್ಥಳದ ಮಾದರಿಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಇತ್ತು. ಇಂದು ಕೂಡ ನಾವು ಹೇಳಿದ್ವಿ ಅದನ್ನ ಮಾಡಿ ಅಂತ ಕೂಡ ಹೇಳಿದ್ವಿ. ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಹಾಗೆ ಜಾತ್ರೆ ಸಂದರ್ಭದಲ್ಲಿ ಬಹಳಷ್ಟು ಸ್ಟಾಲ್ ಹರಾಜುಗಳಿರ್ಬೋದು, ಬೇರೆ ಬೇರೆ ಹರಾಜುಗಳಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿಯಾಗಿ ಲೋಪಗಳು ನಡೆದಿದೆ. ಅಲ್ಲಿ ಲೋಪಗಳಂದ್ರೆ ಸರಿಪಡಿಸುವಂತ ಅವಕಾಶ ಇದ್ರೂ ಕೂಡ ಕೆಲವು ಸರಿ ಅದು ಮಾಡ್ಲಿಕ್ಕೆ ಪ್ರಯತ್ನನೇ ಮಾಡಲಿಲ್ಲ. ಒಂದು ಸರಿ ಒಂದು ಒಳ್ಳೆ ರೀತಿ ಹರಾಜಿಗೆ ಹೋಗಿರತಕ್ಕಂಥ ಟೆಂಡರ್ನ ಮತ್ತೆ ಹರಾಜು ಮಾಡುವಂತ ಪ್ರಕ್ರಿಯೆ ಎಲ್ಲ ಆಯ್ತು. ಅಲ್ಲಿ ದೇವಸ್ಥಾನಕ್ಕೆ ನಷ್ಟ ಆಯ್ತಲ್ಲ. ಆ ರೀತಿಯೆಲ್ಲ ಆಗ್ಬಾರ್ದು. ಅದನ್ನ ಮನಗಂಡು ಅಲ್ಲಿ ಯಾವ ಅಲ್ಲಿ ಅದು ಒಂದು ಕಲ್ಯಾಣ ಮಂಟಪ ನಾವು ಮೊದಲಿಂದ ನಾವೇ ಅದು ಪ್ರಾರಂಭ ಮಾಡಿದ್ದು. ಅಲ್ಲಿ ಮಾಡ್ಬೇಕು ಕಲ್ಯಾಣ ಮಂಟಪ ಮತ್ತು ಅಂತ ನಾವು ಶಾಲೆಗಳಿಗೆ ನಾವು ಅಷ್ಟು ಮಹತ್ವ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಬೇಕಾದಷ್ಟು ಶಿಕ್ಷಣ ಸಂಸ್ಥೆ ಇದೆ. ಶಿಕ್ಷಣ ಸಂಸ್ಥೆ ಮಾಡೋದಷ್ಟು ಸುಲಭದ ಮಾತೇ ಅಲ್ಲ ಅದು. ಅದಕ್ಕೆ ನಾವು ನಿರಂತರವಾಗಿ ಹಣವನ್ನು ಹಾಕ್ತಾನೆ ಇರ್ಬೇಕಾಗತ್ತೆ. ಈ ಕಲ್ಯಾಣ ಮಂಟಪ ಈ ರೀತಿಯಾಗಿ ಮಾಡಬಹುದು, ಇಲ್ಲ ಯಾತ್ರೆ ನಿವಾಸ ಮಾಡುವಂತ ಯೋಜನೆಗಳಿದೆ. ಅದೆಲ್ಲ ನಿಮ್ಮಂತವರ ಒಂದು ಅಭಿಪ್ರಾಯ ತಗೊಂಡು ಮುಂದಿನ ದಿನದಲ್ಲಿ ಮಾಡುವಂತ ಕೆಲಸವನ್ನ ಮಾಡಬೇಕು ಅನ್ನೋದು ನಮ್ಮ ಒಂದಿದೆ. ಹಾಗೆ ನಮ್ಮ ಸ್ಥಿರಾಸ್ತಿಗಳು
ಈ ಮಾರಿಕಾಂಬಾ ವ್ಯವಸ್ಥೆ ಇರತಕ್ಕಂಥ ಸ್ಥಿರಾಸ್ತಿಗಳನ್ನ ಅದನ್ನ ಸರಿಯಾದ ರೀತಿಯಲ್ಲಿ ನೋಂದಣಿ ಮಾಡಿ ನಾವು ಅದನ್ನ ಒಂದು ಕಾನೂನಾತ್ಮಕವಾಗಿ ಚೌಕಟ್ಟಲ್ಲಿ ತರುವಂತ ಒಂದು ದೊಡ್ಡ ಪ್ರಯತ್ನ ಆಗ್ಬೇಕಾಗಿದೆ. ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಆ ತರ ಮಾಡುವ. ಆಮೇಲೆ ಬಹಳ ನಮ್ಮ ಇನ್ನೊಂದು ದೊಡ್ಡ ಒಂದು ಯೋಜನೆ ಮಾಡ್ಬೇಕು, ಒಂದು ಆಸೆ ಇದೆ ನಮಗೂ. ಅದೊಂದು ಇತ್ತು, ಅನ್ನ ಸಂತರ್ಪಣೆ ಮಾಡ್ಬೇಕು ಅನ್ನೋದು. ಒಂದು ವಾರದಲ್ಲಿ 2 ದಿನನಾದ್ರೂ, ಒಂದು ಮಂಗಳವಾರ ಒಂದು ಶುಕ್ರವಾರ, ಒಂದು ಇಷ್ಟು ಜನರಿಗೆ ಒಂದು ಪ್ರಾರಂಭ. ಈ ಒಂದು ಪತ್ರಿಕಾಗೋಷ್ಠಿಗೆ ಹಿರಿಯರು ಅವಕಾಶ ಮಾಡಿದ ಪತ್ರಕರ್ತರಿಗೆ ಸ್ವಾಗತ. ಶ್ರೀ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಏನು ಹಲವಾರು ವರ್ಷಗಳಿಂದ ನಾವಿದ್ದೀವಿ. ಈ ದಿನ ನಿಮ್ಗಳ ಆಸೆಯಂತೆ ಒಂದು ಚುನಾವಣೆ ಅಂತ ಬಂದಿದೆ. ಆ ಚುನಾವಣೆಯಲ್ಲಿ ಕಾರ್ಯಗತವಾಗಿ ಇಷ್ಟು ಜನ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅದು ಪ್ರೋಸೆಸ್ ಆಗಿ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂತ ಬಂದಿದ್ದೀವಿ. ಇದು ಎಲ್ಲರ ಪ್ರತಿಫಲವಾಗಿ ಇವತ್ತು ಒಂದು ವ್ಯವಸ್ಥೆಗೆ ಬಂದು ನಾವು ಮಾರ್ಚ್ 8ಕ್ಕೆ ಚುನಾವಣೆ ಇದೆ. ಇಲ್ಲಿ 32 ಅಭ್ಯರ್ಥಿಗಳಿಗೆ ಓಟ್ ಒಬ್ಬೊಬ್ಬ ಸದಸ್ಯರಿಗೆ 32 ಓಟ್ ಅವಕಾಶ ಇದೆ. ಅದರಲ್ಲಿ 23 ಜನ ಜನರಲ್ಲು, 5 ಜನ ಮಹಿಳೆಯರು, 4 ಮೀಸಲಾತಿ. ಈಗಾಗಲೇ ಅವಿರುದ್ಧವಾಗಿ 36 4 ಜನ ಅವಿರುದ್ಧವಾಗಿ ಆಯ್ಕೆ ಆಗಿದ್ದಾರೆ. ಬಿಟ್ಟು ಈಗ 32 ಜನ ಒಬ್ಬ ಸದಸ್ಯರು ವೋಟ್ ಮಾಡಬೇಕಾಗತ್ತೆ. ಆ ಓಟಿನ ಅನುಗುಣವಾಗಿ ನಾವಾಗೆಲ್ಲ ಕಾರ್ಯಕರ್ತರು ಹೋಗಿ ಇರುವಂತ 481 ಜನ ಸದಸ್ಯರಲ್ಲಿ 59 ಜನ ಸದಸ್ಯರು ಪಾವತಿ ಆಗಿದೆ, ಅಂದ್ರೆ ತೀರೋಗಿದ್ದಾರೆ. 1-2 ಇಬ್ರು ಯಾವುದೇ ಕಾರಣಗಳಿಂದ ಅವರನ್ನ ಬಿಟ್ಟಿದ್ದೇವೆ. ಇನ್ನ ಬಾಕಿ ಉಳಿದಂಗೆ ಈ ಬಾರಿ ಜೈಲು ಕೂಡ ನಮ್ಮ 33 ಜನ ಕ್ಯಾಂಡಿಡೇಟ್ಗಳು ಇಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಉದ್ದೇಶಿಸಿ ಒಂದೆರಡು ಮಾತಾಡಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಈಗಾಗಲೇ ಸುಮಾರು 6 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಿದ್ವಿ. ನಾವು ನಾಗರಾಜಣ್ಣ, ನಾವು ಗುರು ಅವರು, ನಮ್ಮ ಟೀಮ್ ಇರ್ತಕ್ಕಂಥ ಎಲ್ಲಾ ಸದಸ್ಯರು ಕೂಡ 6 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಯಾಕಾಗಿ ಅಂದ್ರೆ ಈ ಊರಿನ ಬಹಳ ದೊಡ್ಡ ದೇವತೆ ಆಗಿರ್ತಕ್ಕಂಥ ಮಾರಿಕಾಂಬಾ ದೇವಿಯ ಜಾತ್ರೆ ಅದ್ದೂರಿ ನೋಡಬೇಕು. ಯಾವುದೇ ತರದಲ್ಲಿ ಅವ್ಯವಸ್ಥೆ ಆಗಬಾರ್ದು, ನೀಟಾಗಿ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಒಂದೇ ಉದ್ದೇಶದಿಂದ ನಾವು ಈ ಒಂದು ಕಮಿಟಿಯನ್ನು ಚೇಂಜ್ ಮಾಡಬೇಕು. ನೆಕ್ಸ್ಟ್ 3 ವರ್ಷಕ್ಕೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ವಾಡಿಕೆ ಹಿಂದಿನಿಂದಲೂ ಬಂದಿದೆ. ಇನ್ನೂ ಕೂಡ 150-200 ವರ್ಷದಿಂದ ಆಡಳಿತ ಮಾಡಿರ್ತಕ್ಕಂಥ ಹಿರಿಯರಿದ್ದಾರೆ. ಬಿ ಎಚ್ ಚಂದ್ರಶೇಖರ್ ಇರ್ಬೋದು, ಆಮೇಲೆ ನಮ್ಮ ಲಿಂಗಪ್ಪ ಸುಭಾಷಣ್ಣ ಇದ್ದಾರೆ, ಗುಪ್ತರು, ಹಲವಾರು ಜನ ಹಿರಿಯರಿದ್ದಾರೆ. ಅವ್ರನ್ನೂ ಕೂಡ ನೆನೆಸಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇವತ್ತು. ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ 6 ವರ್ಷದಿಂದ ಹೋರಾಟ ಮಾಡಿ ಕೋರ್ಟ್ ಮುಖಾಂತರ ಕೂಡ ಹೋಗಿ ಬರ್ತಾ ಇದ್ದೀವಿ. ಮೊನ್ನೆ ಕೂಡ ಇದು ಏನು ಚುನಾವಣೆ ಮುಖಾಂತರದಲ್ಲೇ ಇದಾಗಬೇಕು ಅಂತಕ್ಕಂಥ ಲಾಸ್ಟ್ ಫೈನಲ್ ನಿರ್ಧಾರ ಆಗಿದ್ರಿಂದ ಇದು ಚುನಾವಣೆ ಆಗೋದಕ್ಕೆ ಇವತ್ತು ನಮ್ಮ ನಾಗರಾಜಣ್ಣ ಇರ್ಬೋದು, ನಮ್ಮ ಗುರು ಇರ್ಬೋದು, ನಮ್ಮ ಟೋಟಲಿ ಟೀಮ್ ಅವರು ಅಷ್ಟು ಸಹಕಾರದಿಂದ ಇವತ್ತು ಚುನಾವಣೆ ಬಂದಿದೆ. ಇವತ್ತಿನ ದಿನ ನಿಜ ಹೇಳ್ಬೇಕಂದ್ರೆ ನಾವೆಲ್ಲರೂ ಕೂಡ ಜಾತ್ರೆ ಮಾಡಿದ್ವಿ. ಮೊನ್ನೆ ರೀಸೆಂಟ್ ಆಗಿ ಏನ್ ಜಾತ್ರೆ ಆಗಿದೆ ಅಂದ್ರೆ ಇವತ್ತು ಆಲ್ಮೋಸ್ಟ್ 99% ಪೊಲೀಸರ ರೀತಿ ಜಾತ್ರೆ ಮಾಡ್ದಂಗೆ ಆಗಿದೆ ಇವತ್ತು. ನಮ್ಗೆಲ್ಲ ಪತ್ರಕರ್ತರಿಗೆ ಗೊತ್ತು, ಇಡೀ ಊರಿನವ್ರಿಗೆ ಗೊತ್ತು. ಯಾಕಂದ್ರೆ ಇಡೀ ಡಿಸ್ಟಿಕ್ ಜಾತ್ರೆ ಅಲ್ಲ, ರಾಜ್ಯದ ಜಾತ್ರೆ ಅಲ್ಲ, ಅಂತರ ರಾಷ್ಟ್ರದಿಂದನೂ ಕೂಡ ಸುಮಾರು ಜನ ಬಂದೋಗಿದ್ದಾರೆ. ಹಾಗಾಗಿ ಬಹಳ ಫೇಮಸ್ ಇರ್ತಕ್ಕಂಥ ಜಾತ್ರೆ ವ್ಯವಸ್ಥೆ. ನಾವು ಹೇಳಿದ್ವಿ, ಅವ್ರು ಮೀಟಿಂಗ್ ಕರೆದ್ರು, 55 ಜನ ಮೀಟಿಂಗ್ ಕರೆದ್ರು. ಅವರು ಯಾಕೆ ಮೀಟಿಂಗ್ ಕರೆದ್ವಿ? ಒಟ್ಟಿಗೆ 400 ಜನರು ಚಿಲ್ಲರೆ ಕರಿಬೋದಲ್ಲ ನೀವು ಅಂದ್ರೆ ಅದೇನು ಅವ್ರ ಉದ್ದೇಶ ಅಂತ ಗೊತ್ತಿಲ್ಲ. ಕರೆದು ನಾವು 4 ಜನ ಎಲ್ಲ ಸ್ಪಾಟಲ್ಲಿ ಕೂತ್ಕೊಂಡಿದ್ವಿ. ನಾವು ಹೇಳಿದ್ವಿ, ನೋಡಿ ಲೈನ್ ಭಾರಿ ಜಾಸ್ತಿ ಆಗಿದೆ. ಈಗ ಬೇರೆ ಹಸುಮಕ್ಕಿ ಇದು ನಮ್ಮ ಸಿಗಂದೂರು ಸೇತುವೆ ಬೇರೆ ಆಗಿದೆ. ಜನ ನುಗ್ಗು ಬರ್ತಾರೆ, ಬಂದ್ಬಿಟ್ಟು ಅಲ್ಲಿ ಲಾಂಗ್ ಆಗ್ತಿತ್ತು ಸೇತುವೆ ಇಲ್ದಾಗ. ಜೊತೆಗೆ ಇನ್ನೂ ಮೈಸೂರು, ಬೆಂಗಳೂರು, ಬೆಳಗಾಮು, ಹುಬ್ಳಿ ಎಲ್ಲ ಕಡೆಯಿಂದ ಜನ ಜಾಸ್ತಿ ಸಂಖ್ಯೆ ಬರ್ತಾ ಇರ್ತಾರೆ ವರ್ಷನೂ. ಹಾಗಾಗಿ ಜನಸಂಖ್ಯೆ ಜಾಸ್ತಿ ಇದೆ, ಬಹಳ ನಿಯಂತ್ರಣ ನೀವು ಮಾಡಿ ಅಂತ ಹೇಳಿದ್ವಿ. ಅದನ್ನ ಫಸ್ಟ್ ಹೇಳ್ತೀವಿ ಅವರಿಗೆ, ಮಾಡ್ತೀವಿ ಅಂತ ನೋಟ್ ಮಾಡ್ಕೊಂಡ್ರು. ಯಾವುದೇ ತರ ವ್ಯವಸ್ಥೆ ಸರಿಯಾಗಿಲ್ಲ. ಇವತ್ತು ಸಾಗರದ ಮಧ್ಯಭಾಗದಲ್ಲಿದೆ ಯಾವ ಹಾಸ್ಪಿಟಲ್. ಎಷ್ಟು ಜನ ಹಾಸ್ಪಿಟಲ್ ಬಂದರು, ಒಳಗೆ ಹೋದ್ರೆ ಹೊರಗಡೆ ಕರ್ಕೊಂಡು ಹೋಗೋದು 2 ಜನ ಆಕ್ಚುಲಿ ಅನಾಹುತ ಆಗಿದ್ದು ನಾವು ನೋಡಿದ್ವಿ ಸುಮಾರು ಹೋಗ್ತಿದ್ದಂಗೆ. ಆ ತರ ಎಲ್ಲ ಸನ್ನಿವೇಶ ಆಗಿದೆ. ಅದೆಲ್ಲ ಮುಂಜಾಗ್ರತೆ ನೋಡ್ಕೋಬೇಕು. ಹೆಲ್ತ್ ಇರ್ಬೋದು, ಪೊಲೀಸ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಇರ್ಬೋದು. ಮಾರ್ಚ್ 9 ಮತ್ತು 10ರಂದು ಕೃತಕ ಬುದ್ಧಿಮತ್ತೆ ಕುರಿತು 2 ದಿನಗಳ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಎಲ್ಬಿ ಕಾಲೇಜಿನ ಸಭಾಂಗಣದಲ್ಲಿ ಪ್ರತಿದಿನ ಬೆಳಿಗ್ಗೆ 10:15ರಿಂದ ನಡೆಯಲಿದೆ ಎಂದು ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ ಬಿಆರ್ ಜಯಂತ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಪ್ರಾಚಾರ್ಯ ಡಾಕ್ಟರ್ ಲಕ್ಷ್ಮೀಶ್ ಮಾತನಾಡಿದರು. ಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್.ಎಂ. ಶಿವಕುಮಾರ್, ಸಹ ಕಾರ್ಯದರ್ಶಿ ಸತ್ಯನಾರಾಯಣ್, ಮಹೇಶ್ ಇನ್ನಿತರರು ಹಾಜರಿದ್ದರು. ಟೆಕ್ನಿಕಲ್ ಇಶ್ಯೂಸ್. ನಮಸ್ಕಾರ ಎಲ್ಲರಿಗೂ ಕೂಡ.
ಇವತ್ತು ಈ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತತೆ, ಇದು ಇವತ್ತಿನ ಕಂಪ್ಯೂಟರ್ ಯುಗದಲ್ಲಿ ಮುಂದಿನ ಹೆಜ್ಜೆಯಾಗಿ ಇವತ್ತು ಜಗತ್ತಿನಾದ್ಯಂತ ಈ ಒಂದು ಜ್ಞಾನ ಅಗತ್ಯವಾಗಿದೆ ಎಲ್ಲರಿಗೂ ಕೂಡ. ಈ AI ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಇದ್ದ ಹಾಗೆಯೇ ನಮಗೆ ಈಗ ಅದನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ನಮ್ಮ ಮೊಬೈಲ್ನಲ್ಲಿ, ವಾಟ್ಸ್ಯಾಪ್ನಲ್ಲಿ ಮೆಟಾ AI ಅದು ಕೂಡ ನಮ್ಮಲ್ಲಿದೆ. ನಾವೆಲ್ಲ ಬಹಳಷ್ಟು ಜನ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದಕ್ಕೆ, ಅದರ ಕಲಿಕೆಗೆ ಒಂದು ಶಾಸ್ತ್ರ ಇದೆ. ಅದು ಎಲ್ಲ ವಿಭಾಗದಲ್ಲೂ ಕೂಡ ಅದರ ಉಪಯೋಗವನ್ನು ಪಡಿಬೇಕಾದಂಥ ಅಗತ್ಯ ಇದೆ. ಅದು ಎಷ್ಟು ಮಟ್ಟಿಗೆ ಇವತ್ತು ಬೆಳೆದಿದೆ ಅಂದರೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಹೃದಯ ತಜ್ಞರು ಹೃದಯದ ಸರ್ಜರಿಗೆ, ಓಪನ್ ಹಾರ್ಟ್ ಸರ್ಜರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋ ರೋಬೋಟ್ಗಳನ್ನೇ ಉಪಯೋಗಿಸ್ತಾರೆ. ಅಲ್ಲಿ ಅಷ್ಟು ಮಟ್ಟಿಗೆ ಅದು ಬೆಳೆದಿದೆ. ಎಲ್ಲ ತಂತ್ರಜ್ಞಾನದಲ್ಲೂ ಕೂಡ ಇವತ್ತು AI ಅಗತ್ಯ ಇದೆ. ಈ ಕಾರಣದಿಂದ ಸಾಗರದ ನಮ್ಮ ಲಾಲ್ ಬಹದ್ದೂರ್ ಕಾಲೇಜಿನಲ್ಲಿ ಈಗಾಗಲೇ BCA ಕೋರ್ಸ್ ಇದೆ, ಅಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ವಿಭಾಗವನ್ನು ಕೂಡ ಅವರಿಗೆ ಪರಿಚಯಿಸಿ ಅವರಿಗೆ ಒಂದು ಟ್ರೈನಿಂಗ್ ಕೊಡಬೇಕು ಅಂತೇಳಿ ಒಂದು ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಅಂಗವಾಗಿ ಇದೇ ತಿಂಗಳ 9 ಮತ್ತು 10ನೇ ತಾರೀಕು 2 ದಿವಸ ನಮ್ಮ ವಿದ್ಯಾರ್ಥಿಗಳಿಗೆ ಈ ಕೃತಕ ಬುದ್ಧಿಮತ್ತತೆ ವಿಷಯದಲ್ಲಿ ಒಂದು ಟ್ರೈನಿಂಗ್ ಅವರಿಗೆ ಇದನ್ನು ಏರ್ಪಡಿಸಲಾಗಿದೆ. ಅದಕ್ಕೆ ರಿಸೋರ್ಸ್ ಪರ್ಸನ್ಸ್, ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಮತಿ ತಹಸೀನಾ S ಮತ್ತು ಮಿಸ್ಟರ್ ಗೋಪಿನಾಥ್ ಇವರುಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಆ 2 ದಿವಸದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಇದನ್ನು ಪರಿಚಯಿಸಲಿದ್ದಾರೆ. ಮನುಷ್ಯ ಯೋಚನೆ ಮಾಡಿ ಯಾವ ಕೆಲಸವನ್ನು ಮಾಡ್ತಾನೋ ಅದನ್ನ ಒಂದು ಯಂತ್ರ ಅಥವಾ ತಂತ್ರಜ್ಞಾನ ಮಾಡೋದಕ್ಕೆ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತಾರೆ. ಕೃತಕ ಬುದ್ಧಿಮತ್ತೆ ಇವತ್ತು ಒಂದು ಜ್ಞಾನಾರ್ಜನೆಯ ವಿಷಯ ಆಗಿದೆ. 30 ವರ್ಷ ಹಿಂದೆ ಗಣಕಯಂತ್ರ ಅಂದ್ರೆ ಕಂಪ್ಯೂಟರ್ ಬಂದಾಗ ಅದು ಕಲಿಕೆಯ ವಿಷಯ ಅಂತ ಪ್ರಾರಂಭದಲ್ಲಿ ನಮ್ಗೆ ಅನಿಸಿರ್ಲಿಲ್ಲ. ಆದರೆ ಇವತ್ತು ಕಂಪ್ಯೂಟರ್ನ ಬಳಸ್ಕೊಂಡು ನಾವು ಎಷ್ಟೊಂದು ಕ್ರಾಂತಿಯನ್ನು ಮಾಡಿದ್ದೀವಿ ಅಂತಕ್ಕಂಥ ಅರಿವು ನಮ್ಮೆಲ್ಲರಿಗೂ ಇದೆ. ಮೊಬೈಲ್ ಕೂಡ ಬಂದಾಗ ಅದು ಕೇವಲ ಮಾತನಾಡುವ ಸಾಧನ ಅಂತ ನಾವು ಅನ್ಕೊಂಡಿದ್ವಿ. ಇವತ್ತು ಮೊಬೈಲನ್ನು ಬಳಸ್ಕೊಂಡು ನಾವು ಏನೆಲ್ಲ ಮಾಡಬಹುದು ಅಂತಕ್ಕಂಥ ಅರಿವು ನಾವು. ಅದರ ಮುಂದುವರೆದ ಭಾಗವಾಗಿ ಕೃತಕ ಬುದ್ಧಿಮತ್ತೆ ಇವತ್ತೇನು ಎಲ್ಲ ಕಡೆ ಕೇಳಿ ಬರ್ತಾ ಇದೆ, ಇದರ ಕುರಿತು ನಮ್ಮ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಲಿಕ್ಕೆ, ಒಂದು ತರಬೇತಿಯನ್ನು ನೀಡಲಿಕ್ಕೆ ಬೆಂಗಳೂರಿನ ಅಪ್ಫ್ರಂಟ್ ಅಂತಕ್ಕಂಥ ಒಂದು ಸಂಸ್ಥೆಯ ಸಹಯೋಗದೊಂದಿಗೆ ಸೋಮವಾರ ಮತ್ತು ಮಂಗಳವಾರ 9 ಮತ್ತು 10ನೇ ತಾರೀಕು ನಾವು 2 ದಿನಗಳ ತರಬೇತಿಯನ್ನ ಆಯೋಜನೆ ಮಾಡಿಕೊಂಡಿದ್ದೀವಿ. ಇದರ ಉದ್ಘಾಟನೆಯನ್ನ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಶ್ರೀಯುತ DR ಜಯಂತ್ ಅವರು ನಡೆಸಿಕೊಡ್ತಾರೆ. ಅದಾದ ನಂತರ ಒಟ್ಟು 6 ತಾಂತ್ರಿಕ ಸೆಷನ್ಗಳು ನಡೆಯುತ್ತೆ. ಮೊದಲ ತಾಂತ್ರಿಕ ಸೆಷನ್ನಲ್ಲಿ AI ಒಂದಷ್ಟು ಮೂಲಭೂತ ವಿಷಯಗಳ ಕುರಿತು ಶ್ರೀಮತಿ ತಹಸೀನಾ ಅವರು ಮತ್ತು ಗೋಪಿನಾಥ್ ಅವರು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುತ್ತಾರೆ. ಅದಾದ ನಂತರ 5 ಸೆಷನ್ಗಳು ಕೂಡ ಪ್ರಾಯೋಗಿಕ ತರಬೇತಿಯನ್ನು ಕೊಡ್ತಕ್ಕಂಥದ್ದು. ವಿದ್ಯಾರ್ಥಿಗಳು ತಮ್ಮ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಅನ್ನು ಬಳಸಿ ಹೇಗೆ AI ಬಳಸಿಕೊಂಡು ಜ್ಞಾನಾರ್ಜನೆ ಮಾಡಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಡಬಹುದು ಅಥವಾ ನಾಲೆಡ್ಜ್ ಬೇಸ್ ಅನ್ನು ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ವಿವರವಾದ ತರಬೇತಿಯನ್ನು ಮುಂದಿನ 5 ಸೆಷನ್ ನಲ್ಲಿ ಕೊಡ್ತಾರೆ. 2ನೇ ಸೆಷನ್ ಸಾಗರದ ಗಾಂಧಿ ಮೈದಾನದಲ್ಲಿ ಮಾರ್ಚ್ 6ರಂದು ಸಂಜೆ 5ಕ್ಕೆ ನಡೆಯಲಿರುವ 369ನೇ ಶಿವಾಜಿ ಜಯಂತಿ ಅಂಗವಾಗಿ ಜನಜಾಗೃತಿಗಾಗಿ ಬುಧವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಬೈಕ್ ರ್ಯಾಲಿ ನಡೆಯಿತು. ಈ ಸಂದರ್ಭದಲ್ಲಿ ಬಜರಂಗ ದಳದ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ ಮಾತನಾಡಿದರು. ರಾಮು ಚೌಹಾಣ್, ಪರಶುರಾಮ್, ಮಂಜು, ಸುನೀಲ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. छत्रपति शिवाजी महाराज की जय, छत्रपति शिवाजी महाराज की जय, जीजाबाई की जय, वंदे वंदे गौ माता की जय, हर 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 बजरंगी बजरंगी जय जय बजरंगी 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 जय जय बजरंगी विश्व हिंदू परिषद बजरंग दल के
ಸಾಕು. ಶುಕ್ರವಾರ ನಡೆಯಲಿರುವ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವದ ಅಂಗವಾಗಿ ಈ ದಿನ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಸಾಗರದ ಪ್ರಮುಖ ಸರ್ಕಲ್ಗಳಲ್ಲಿ ಹಾಗೂ ಭಾಗಗಳಲ್ಲಿ ಇವತ್ತು ನಾವು ಬೈಕ್ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಅದು ಇವತ್ತು ಯಶಸ್ವಿಯಾಗಿದೆ. ಹಾಗೆಯೇ ದಿನಾಂಕ 8/3/2026 ಶುಕ್ರವಾರ ನಡೆಯಲಿರುವ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವಕ್ಕೆ ಮಧ್ಯಾಹ್ನ 2:30ಕ್ಕೆ ಶೋಭಾಯಾತ್ರೆ ಶ್ರೀ ಮಹಾಗಣಪತಿ ದೇವಸ್ಥಾನದ ಆರಂಭಗೊಳ್ಳಲಿದೆ. ಸಾಗರದ ಸಮಸ್ತ ನಾಗರಿಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆಯೇ ಮೆರವಣಿಗೆ ಮುಗಿದ ನಂತರ ಸಭಾ ಕಾರ್ಯಕ್ರಮವನ್ನು ನಾವು ಗಾಂಧಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ಗಾಂಧಿ ಮೈದಾನ ಸಭಾ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸುತ್ತಾರೆ. ಹಾಗೆಯೇ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಾಗರದ ಎಲ್ಲ ಜನತೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮನವಿ ಮಾಡಿಕೊಡ್ತಾ ಇದೆ. ಈಗ ಆ ದಿನದ ಅಧ್ಯಕ್ಷತೆಯನ್ನು ಪ್ರತಿಮಾ ಸತೀಶ್ ಜೋಗಿ ಅವರು ವಹಿಸಿಕೊಳ್ತಾರೆ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರು. ಹಾಗೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಾದರ ಚೆನ್ನಯ್ಯ ಸ್ವಾಮೀಜಿಗಳು ಚಿತ್ರದುರ್ಗ ಇವರುಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಹಾಗೆ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿರುವ ಗೋಪಾಲ್ಜಿ ರಾಮ ಮಂದಿರದ ಉಸ್ತುವಾರಿಗಳು ಹಾಗೂ ಕಟ್ಟಡ ನಿರ್ಮಾಣದ ಸಂಪೂರ್ಣ ಉಸ್ತುವಾರಿಯನ್ನು ಅವರು ವಹಿಸಿರ್ತಾರೆ. ಅಂಥವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಅದನ್ನು ಸಾಗರದ ಜನತೆಗೆ ಒಂದು ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜೇಶನ್ ಹೆಸರು ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿ ರಾಜೇಶ್ ಗೌಡ್ರು, ಪ್ರಾಂತ ಸುರಕ್ಷಾ ಪ್ರಮುಖ ಬಜರಂಗ ದಳ ಶಿವಮೊಗ್ಗ ಅವರು ಸಹ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.